ಕನ್ನಡ ಹಬ್ಬಕ್ಕೆ ನಾನೇ ರಾಜ. ಕಾಡಲ್ಲ ಚೀಟಿ ಇಲ್ಲ, ಚಾಲೆಂಜ್ ಉಂಟು, ಸಿಕ್ಕಿದೆ ನೋಡೋಣ. ಯಾಕೆ ಕಷ್ಟ ಆಗ್ತಾ ಇದೆ? ಒಂದ್ ನಿಮಿಷ ಸರ್. ಪೆಟ್ಟಿಗೆಯಲ್ಲಿ ಬಂದಿಯಾದ ಸ್ಪರ್ಧಿಗಳ ಲಾಕ್ ತೆಗೆಯಲಾಗದೆ ಪರದಾಟ, ವೀಕ್ಷಕರಿಗೆ ವಾಹಿನಿ ವಾರ್ನಿಂಗ್. ಬಿಗ್ ಬಾಸ್ ನಲ್ಲಿ ಇದೀಗ ಟಾಸ್ಕ್ ಭರಾಟೆ ಬಹಳ ಜೋರಾಗಿಯೇ ನಡೀತಿದೆ. ಬಿಗ್ ಬಾಸ್ ನ ಅರ್ಧ ಸೀಸನ್ ಇದಾಗಲೇ ಮುಗಿದಿರುವ ಹಿನ್ನೆಲೆಯಲ್ಲಿ ಉಳಿದುಕೊಂಡಿರುವ ಸ್ಪರ್ಧಿಗಳು ಫೈನಲ್ ತಲುಪಲು ಹರಸಾಹಸ ಮಾಡುವುದು ಅನಿವಾರ್ಯವಾಗಿದೆ. ಇಷ್ಟು ದೂರದ ಪಯಣದವರೆಗೆ ಬಂದು ಬಿಗ್ ಬಾಸ್ನಿಂದ ಮರಳುವುದು ಯಾವ ಸ್ಪರ್ಧಿಗೂ ಇಷ್ಟವಾಗುವುದಿಲ್ಲ. ಇನ್ನೇನು ಕೆಲವೇ ವಾರಗಳು ಇರುವ ಹಿನ್ನೆಲೆಯಲ್ಲಿ ಇದು ಅವರ ಅಳಿವು ಉಳಿವಿನ ಪ್ರಶ್ನೆಯಾಗಿದ್ದು ಟಾಸ್ಕ್ಗಳನ್ನು ಪೂರ್ತಿ ಮಾಡಲು ಹೆಣಗಾಡುತ್ತಿದ್ದಾರೆ. ಕನ್ನಡ ಹಬ್ಬಕ್ಕೆ ನಾನೇ ರಾಜ. ಕಾಡಲ್ಲ ಚೀಟಿ ಇಲ್ಲ. ಇದೀಗ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ವಿಶೇಷ ಟಾಸ್ಕ್ ಒಂದನ್ನ ನೀಡಿದೆ. ಅದೇನೆಂದ್ರೆ ಪುರುಷ ಸ್ಪರ್ಧಿಗಳೆಲ್ಲ ಪೆಟ್ಟಿಗೆಯಲ್ಲಿ ಬಂದಿಯಾಗಿದ್ರೆ ಹೊರಗಡೆಯಿಂದ ಲಾಕ್ ಮಾಡಲಾಗಿದೆ. ಮಹಿಳಾ ಸ್ಪರ್ಧಿಗಳಿಗೆ ಒಗಟು ಹೇಳಲಾಗುತ್ತೆ. ಅವರು ಆ ಒಗಟನ್ನ ಬಿಡಿಸಿದ್ರೆ ಅವರ ಜೋಡಿಯ ಪೆಟ್ಟಿಗೆಯ ಲಾಕ್ ಓಪನ್ ಆಗುತ್ತೆ. ಮಹಿಳಾ ಸ್ಪರ್ಧಿಗಳು ಒಗಟು ಬಿಡಿಸಲು ಹೆಣಗಾಡುತ್ತಿದ್ದರೆ ಅತ್ತ ಪುರುಷ ಸ್ಪರ್ಧಿಗಳು ಪೆಟ್ಟಿಗೆಯ ಒಳಗೆ ಉಸಿರುಗಟ್ಟುವಂತೆ ಕಾಣಿಸ್ತಿದ್ದಾರೆ. ಬೇಗ ಬೇಗ ಪೆಟ್ಟಿಗೆ ತೆಗೆಯಿರು ಎಂದು ಹೇಳುತ್ತಿದ್ದಾರೆ. ಚಾಲೆಂಜ್ ಉಂಟು, ಸಿಕ್ಕಿದೆ ನೋಡೋಣ. ಯಾಕೆ ಕಷ್ಟ ಆಗ್ತಾ ಇದೆ? ಒಂದ್ ನಿಮಿಷ ಸರ್. ಅಂದಹಾಗೆ ಈ ಟಾಸ್ಕ್ ಮಾಡುವ ಸಮಯದಲ್ಲಿ ಕಲರ್ಸ್ ಕನ್ನಡ ವಾಹಿನಿ ವೀಕ್ಷಕರಿಗೆ ವಿಶೇಷ ಎಚ್ಚರಿಕೆಯನ್ನ ನೀಡಿದೆ. ಅದೇನೆಂದ್ರೆ ಇಂತಹ ಸ್ಪರ್ಧೆಗಳನ್ನ ನೋಡಿ ಅದನ್ನ ಹುಚ್ಚುಚ್ಚಾಗಿ ಅನುಕರಣೆ ಮಾಡುವವರು ಇದ್ದೇ ಇದ್ದಾರೆ. ಅದಕ್ಕಾಗಿಯೇ ಈ ಎಚ್ಚರಿಕೆ. ಪೆಟ್ಟಿಗೆಯೊಳಗೆ ಸ್ಪರ್ಧೆಗಳನ್ನ ಹಾಕಿ ಹೊರಗೆ ಲಾಕ್ ಮಾಡಿರುವ ಟಾಸ್ಕ್ ಅನ್ನ ಪರಿಣಿತರ ನೇತೃತ್ವದಲ್ಲಿ ಮಾಡಲಾಗಿದೆ. ದಯವಿಟ್ಟು ಇದರ ಅನುಕರಣೆ ಮಾಡಬೇಡಿ ಎನ್ನುವ ವಾರ್ನಿಂಗ್ ಕೂಡ ನೀಡಲಾಗಿದೆ. ಕನ್ನಡ ಹಬ್ಬಕ್ಕೆ ನಾನೇ ರಾಜ. ಕಾಡಲ್ಲ ಚೀಟಿ ಇಲ್ಲ, ಚಾಲೆಂಜ್ ಉಂಟು, ಸಿಕ್ಕಿದೆ ನೋಡೋಣ. ಯಾಕೆ ಕಷ್ಟ ಆಗ್ತಾ ಇದೆ? ಒಂದ್ ನಿಮಿಷ ಸರ್.